ಯಾಕಂದರೆ ಈ ಒಂದು ಸಿನಿಮಾ ಅಂದರೆ 1979 ಅಂತದ್ದು ಏನಿದೆ ಅದೊಂದು ನೈಜ ಘಟನೆಯ ಮೇಲೆ ಆಧಾರ ಆಗಿರುವಂಥ ಸಿನಿಮಾ ಆಗಿರೋದ್ರಿಂದ ಅದು ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲೇ ಪ್ರೊಡ್ಯೂಸರ್ ಅವರು BM ಶ್ರೀನಿವಾಸ್ ಅವರಾಗಿರ್ಬೋದು ಅಥವಾ ಡೈರೆಕ್ಟರ್ ಆಗಿರ್ಬೋದು, ಪುಷ್ಪರಾಜ್ ಅವರಾಗಿರ್ಬೋದು, ಮತ್ತು ಸ್ಥಳೀಯ ಕಲಾವಿದರು, ಅದರಲ್ಲಿ ಮುಖ್ಯವಾಗಿ ಅಜ್ಜು ಅವರಾಗಿರ್ಬೋದು, ಸುಜಿತ್ ಅವರಾಗಿರ್ಬೋದು, ನಿರಂಜನ್ ಆಗಿರ್ಬೋದು. ಸೊ ಎಲ್ಲ ಕಲಾವಿದರು ಇಲ್ಲೇ ಸ್ಥಳೀಯ ಪ್ರತಿಭೆಗಳಾಗಿರೋದ್ರಿಂದ ಸೊ ಸಿನಿಮಾ ಒಂದೇ ಅಲ್ಲ, ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ನಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದೆ ಕೋಲಾರ. ಅದರಲ್ಲಿ ಹೈನುಗಾರಿಕೆ, ಸಾಹಿತ್ಯದಲ್ಲೂ ಅಷ್ಟೇ ಮುರುಗನಹಳ್ಳಿ ರಾಮಯ್ಯ ಅವರಂಥವ್ರು ಇದ್ದಾರೆ, ಲಕ್ಷ್ಮೀಪತಿ ಅವರಂಥವ್ರು ಇದ್ದಾರೆ. ಸೊ ಹೀಗೆ ಎಲ್ಲ ಕಡೆನೂ ನಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಸಿನಿಮಾವನ್ನು ಕೂಡ ನಾವು ಯಾಕೆ ತೆರೆ ಮೇಲೆ ತರಬಾರ್ದು ಅನ್ನೋ ಒಂದು ಪ್ರಯತ್ನ ಆಯಿತು. ಸೊ ಅದಕ್ಕೆ ನಮಗೆ ಮೊದಲಿಗೆ ಈ ಸಿನಿಮಾ ಬಗ್ಗೆ ಹೇಳುವಂದ್ರೆ ಇದು ಕೋಲಾರದ ನೆಲದಲ್ಲಿ ಬಂದಿರತಕ್ಕಂಥ ಒಂದು ಸಿನಿಮಾ. ಎಲ್ಲ ಬಹುತೇಕ ಕಲಾವಿದರಿಂದ ಹಿಡಿದು ನಿರ್ದೇಶಕರು, ನಿರ್ಮಾಣ ಸಂಸ್ಥೆ ಎಲ್ಲವೂ ಕೋಲಾರದ್ದೇ ಆಗಿದೆ. ಚಿತ್ರೀಕರಣ ಕೂಡ ಎಲ್ಲವೂ ಕೋಲಾರಲ್ಲೇ ಆಗಿರೋದ್ರಿಂದ ಇದು ನಮ್ಮ ಭಾಗದ ಸಿನಿಮಾ. ಮೊದಲಿಗೆ ಕೋಲಾರಲ್ಲಿ ಸಿನಿಮಾಗಳ ಸಂಖ್ಯೆ ಅನ್ನೋದು ಬಹಳ ಕಡಿಮೆ ಇತ್ತು. ಚಿತ್ರೋದ್ಯಮಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಬೇರೆ ಮಂಡ್ಯ, ಮೈಸೂರು ಅಥವಾ ಬೇರೆ ಭಾಗಗಳಿಂದ ಇತ್ತೀಚೆಗೆ ಬಂದ ಮಂಗಳೂರು ಈ ಕಡೆ ಎಲ್ಲ ಕಡೆಯೂ ಹೆಚ್ಚಿನ ಸಂಖ್ಯೆಯಲ್ಲಿ ತಯಾರಾಗಕ್ಕೆ ಶುರುವಾಯಿತು. ಕೋಲಾರದಲ್ಲಿ ಸಿನಿಮಾಗಳು ತಯಾರಾದದ್ದು ಬಹಳ ಕಡಿಮೆ. ಇತ್ತೀಚೆಗೆ ಒಂದು ಶುಭ ವಿಚಾರ ಏನಂದರೆ ಸಂತೋಷ ಪಡೋದು, ಈಗ ಕೋಲಾರ ಭಾಗದಲ್ಲಿ ಹೆಚ್ಚು ಸಿನಿಮಾಗಳು ಬರ್ತಿದೆ. ಅದರಲ್ಲಿ ಆ ಸಾಲಿನಲ್ಲಿ ನಮ್ಮದು ಒಂದು ಸಿನಿಮಾ. ಹಾಗಾಗಿ ಈ ನೆಲದ ಸಿನಿಮಾ ಆಗಿರೋದ್ರಿಂದ ನಮ್ಮ ಇಲ್ಲಿನ ಮಾಧ್ಯಮ, ನಮ್ಮ ಜಿಲ್ಲೆಯ ಮಾಧ್ಯಮಗಳು, ಪತ್ರಿಕೆಗಳು ನಮ್ಮ ಸಿನಿಮಾವನ್ನು ಪ್ರೋತ್ಸಾಹ ಕೊಡಬೇಕು. ಈ ಚಿತ್ರೋದ್ಯಮವನ್ನು ಈ ನೆಲದಲ್ಲಿ ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ ನಿಮ್ಮ ಸಹಕಾರ ಬಹಳ ಮುಖ್ಯ ಅಂತ ಹೇಳೋದಕ್ಕೋಸ್ಕರ ಇವತ್ತು ನಾವು ಇಲ್ಲೆಲ್ಲ ಸೇರಿದ್ದೀವಿ. ಸೊ ಇನ್ನು ಈ ಚಿತ್ರದ ಬಗ್ಗೆ ನಿಮ್ಗೆ ಹೇಳೋದಾದರೆ, ಇದು ವೆಸ್ಟ್ ಬೆಂಗಾಲಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಕಾಲ್ಪನಿಕ ಕಥೆ. ಇದರಲ್ಲಿ ಬರುವಂಥ ಪಾತ್ರಗಳಾಗಲಿ, ಚಿತ್ರಕಥೆಗಳು ಕಾಲ್ಪನಿಕ ಆದರೂ ಅದು ನೈಜ ಘಟನೆಯನ್ನೇ ಆಧಾರವಾಗಿ ಇಟ್ಕೊಂಡಿರುತ್ತೆ. ಇದು ನಡೆದಿದ್ದು ಸುಮಾರು 60ರಿಂದ 70ರ ದಶಕದ ಕಾಲದಲ್ಲಿ. ಏನು ಬೇಸಿಕಲ್ ಸ್ಟೋರಿ ಅಂತಂದರೆ, ನಿರಾಶ್ರಿತರು ಏನು ವಲಸೆ ಬರ್ತಿರ್ತಾರಲ್ಲ, ಈಗ ಬಂಗಾಳವನ್ನು ವಿಭಜನೆ ಮಾಡಿದಾಗ ಪಶ್ಚಿಮ ಮತ್ತು ಪೂರ್ವ ಬಂಗಾಳಗಳಾಗಿ 2 ವಿಭಾಗ ಆದಾಗ ಅಲ್ಲಿಂದ ಮೈಗ್ರೇಟ್ ಹೋಗಿ ಬೇರೆ ಕಡೆ ಹೋದಂಥ ರೆಫ್ಯೂಜೀಸ್ ಏನಿದಾರಲ್ಲ, ಅವರು ಮತ್ತೆ ಈ ದೇಶದ ಒಳಕ್ಕೆ ವಲಸೆಯಾಗಿ ವಾಪಸ್ ಬಂದಾಗ ಈ ದೇಶ ಅವ್ರನ್ನ ಹೇಗೆ ಕಂಡಿತು, ಹೇಗೆ ನಡೆಸ್ಕೊಳ್ತು, ಮತ್ತು ಅವ್ರ ಬದುಕೇನು, ಅವ್ರ ಜೀವನ ಹೆಂಗೆ ಸಾಗಿತು, ಕೊನೆಗೆ ಅದರ ಎಂಡ್ ಏನನ್ನೋದೇ ಈ ಕತೆ. ಆ ಥರದ ಒಂದು ನಿರಾಶ್ರಿತರ ಕಥೆಗಳು ಬಹಳ ಕಡಿಮೆ ಇದೆ, ಬಂದಿರೋದೇ ಕಡಿಮೆ ಇದೆ. ಇದೊಂದು ನಿರಾಶ್ರಿತರ ಬಗ್ಗೆ ಫುಲ್ ಫ್ಲೆಡ್ಜೆಡ್ ಆಗಿ ಬಂದಿರೋ ಫಸ್ಟ್ ಸಿನಿಮಾ ಅಂತಂದ್ರೂ ತಪ್ಪಾಗಲಾರ್ದು ಅಂತ ನಾನು ಭಾವಿಸ್ತೀನಿ. ನನಗೆ ಗೊತ್ತಿರೋ ನಿರಾಶ್ರಿತರ ಬಗ್ಗೆ ಅಲ್ಲೆಲ್ಲ ಬಂದಿದ್ರು ಫುಲ್ ಫ್ಲೆಡ್ಜೆಡ್ ಓವರ್ ಕಂಪ್ಲೀಟ್ ನಿರಾಶ್ರಿತರ ಜೀವನದ ಬಗ್ಗೆನೇ ಅವರ ಒಂದು ಜೀವನದ ಚರಿತ್ರೆ ಥರ ಯಾವ ಸಿನಿಮಾಗಳು ನನ್ನ ಅನುಭವಕ್ಕೆ ಬಂದಾಗಿ ಕಂಡಿಲ್ಲ. ಸೊ ಹಾಗಾಗಿ ಇದು ಮೊದಲ ನಿರಾಶ್ರಿತರ ಸಿನಿಮಾ ಅಂತ ಹೇಳ್ಬೋದು, ವಲಸಿಗರ ಅಥವಾ ನಿರಾಶ್ರಿತರ ಸಿನಿಮಾ ಅಂತ ಹೇಳ್ಬೋದು. ಸೊ ಈ ಚಿತ್ರ ವೆಸ್ಟ್ ಬೆಂಗಾಲಲ್ಲೇ ನಡೆದಿದ್ರು, ಇದನ್ನು ಕಂಪ್ಲೀಟಾಗಿ ಕನ್ನಡೀಕರಣಗೊಳಿಸಿ ಕರ್ನಾಟಕದಲ್ಲಿ ಎಸ್ಪೆಷಲಿ ಕೋಲಾರದಲ್ಲಿ ಇಡೀ ಸಿನಿಮಾವನ್ನು ನಾವು ವೆಸ್ಟ್ ಬೆಂಗಾಲ್ ರೀತಿಯಲ್ಲೇ ಇಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯವಾಗಿದೆ. ಅದು ಈ ನೆಲದ ಒಂದು ಬಹು ವೈಶಿಷ್ಟ್ಯವಾದಂಥ ವಿಚಾರ. ನಮಗೆ ಆ ಲೊಕೇಶನ್ಸಿಂದ ಹಿಡಿದು, ಆ ಪ್ರಾಪರ್ಟೀಸಿಂದ ಹಿಡಿದು, ಇಲ್ಲಿರ್ತಕ್ಕಂಥ ಕಲಾವಿದರಿಂದ ಹಿಡಿದು ಎಲ್ಲರೂ ನೀವು ನಾಳೆ ಸಿನಿಮಾ ನೋಡಿದಾಗ ಇದು ಬೆಂಗಾಲಲ್ಲೇ ನಡೆದಿರೋಕ್ಕಾಗ ಇಷ್ಟು ನೈಜವಾಗಿ ಇಲ್ಲಿ ತೆಗಿಬಹುದಾ ಅಂತ ನಿಮ್ಗೆ ಆಶ್ಚರ್ಯವಾಗೋ ರೀತಿಯಲ್ಲಿ ಖಂಡಿತ ಸಿನಿಮಾ ಮೂಡಿ ಬಂದಿದೆ ಅಂತ ಒಂದು ಭರವಸೆ ಇದೆ. ಸೊ ಹಾಗಾಗಿ ನಮ್ಮ ಈ ಕೋಲಾರಲ್ಲಿ ಒಂದು ಸಿನಿಮಾವನ್ನು ನಾವು ಗೆಲ್ಲಿಸಿದ್ರೆ ಇಲ್ಲಿನ ಎಲ್ಲ ಉದ್ಯಮಗಳ ರೀತಿ ಈ ಚಿತ್ರೋದ್ಯಮ ಕೂಡ ಬೆಳೆಯೋಕ್ಕೆ ಸಾಧ್ಯವಾಗುತ್ತೆ. ಇನ್ನೂ ಹೆಚ್ಚು ಹೊಸ ಪ್ರತಿಭೆಗಳು, ಹೊಸ ಕಲಾವಿದರು, ತಂತ್ರಜ್ಞರು, ನಿರ್ಮಾಣ ಸಂಸ್ಥೆಗಳು ಕೂಡ ಇಲ್ಲಿ ಹೆಚ್ಚು ಉಳ್ಕೊಳ್ಳಿ. ಇದೊಂದು ಉದ್ಯಮ ಕೋಲಾರದಿಂದ ಬಹಳ ಗಟ್ಟಿಯಾಗಿ ಉಳ್ಕೊಳ್ಳಿ ಇಂಡಸ್ಟ್ರಿಯಲ್ಲಿ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಮತ್ತು ಕೋಲಾರದ ಜನತೆಗೆ ನಮಸ್ಕಾರ. ನನ್ನ ಹೆಸರು ಅಜ್ಜು. ನಾನು ಹುಟ್ಟಿದ್ದು ಬೆಳೆದಿದ್ದು ಕೋಲಾರಲ್ಲಿ. ದಿ 1979 ಅನ್ಟೋಲ್ಡ್ ಸ್ಟೋರಿ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರನ ನಾನು ಆ್ಯಕ್ಟ್ ಮಾಡಿದ್ದೀನಿ. ನನಗೆ ಈ ಅವಕಾಶ ಕೊಟ್ಟಿರುವಂಥ ವ್ಯಕ್ತಿ ಡೈರೆಕ್ಟರ್ ಪುಷ್ಪರಾಜ್ ಮತ್ತು ಈ ಸಿನಿಮಾದ ನಿರ್ಮಾಪಕರು ಬಂದು ಬೀರಮನಹಳ್ಳಿ ಡಾಕ್ಟರ್ BM ಶ್ರೀನಿವಾಸ್. ಹೊಸಬರ ಮೇಲೆ ನಂಬಿಕೆ ಇಟ್ಟು ಈ ಒಂದು ಸಿನಿಮಾನ ಇಲ್ಲಿ ತನಕ ತಂದಿದ್ದಾರೆ.
ಅವರಿಗೆ ನಾನು ಹೃದಯಪೂರ್ವಕದಿಂದ ಧನ್ಯವಾದವನ್ನು ಸಲ್ಲಿಸ್ತೀನಿ. ಮತ್ತು ಕೋಲಾರದಲ್ಲಿ ಯಾವುದೇ ಒಂದು ವಿಷಯ ನಡೀತಾ ಇದ್ರು ಕೂಡ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸಗಳು ಮಾಡ್ತಾ ಇದ್ದೀರಾ, ಬಹಳ ಖುಷಿ ಆಗುತ್ತೆ. ಅದ್ರ ಜೊತೆಯಲ್ಲಿ ನಮ್ಮ ಕೋಲಾರದಲ್ಲಿ ಲೈಕ್ 2 ವರ್ಷ ಆಯಿತು ಸಿನಿಮಾದ ಮುಹೂರ್ತ ಆಗಿ, ಅದಾಗಿದ್ದಾದಮೇಲೆ ಸತತವಾಗಿ 8.5 ತಿಂಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶೂಟಿಂಗ್ ನಡೆದಿರೋಂಥದ್ದು ದಿ 1979 ಅನ್ಟೋಲ್ಡ್ ಸ್ಟೋರಿ. ಆ ಸ್ಕೆಡ್ಯೂಲ್ ಪ್ರಕಾರ ಸಿನಿಮಾನ ಶೂಟಿಂಗ್ ಕಂಪ್ಲೀಟ್ ಮಾಡಿರೋಂಥದ್ದು. ಬಹಳಷ್ಟು ಜಾಗಗಳಲ್ಲಿ ನಾವು ಸಿನಿಮಾಗೋಸ್ಕರ ಸೆಟ್ಗಳು ಹಾಕಿ ಶೂಟ್ ಮಾಡಿರೋಂಥದ್ದು. ಮತ್ತು ಇನ್ನೊಂದು ಖುಷಿಯಾದ ವಿಷಯ ಏನಂತಂದರೆ, ಸುಮಾರು 70% 80% ನಮ್ಮ ಕೋಲಾರದ ಆರ್ಟಿಸ್ಟ್ ಆ್ಯಕ್ಟ್ ಮಾಡಿರೋಂಥ ಸುಮಾರು ಶಾರ್ಟ್ ಫಿಲ್ಮ್ಸ್ಗಳಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋಂಥದ್ದು ಬಹಳ ಖುಷಿಯಾದಂಥ ವಿಷಯ. ಅದಕ್ಕೋಸ್ಕರ ಇಡೀ ಕೋಲಾರದ ಜನತೆಗೆ ಈ ಒಂದು ಸಿನಿಮಾಗೋಸ್ಕರ ನಿಮ್ಮ ಧ್ವನಿ, ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾಗೆ ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿಗೆ ಬಂದಿರತಕ್ಕಂಥ ನಮ್ಮ ಮಾಧ್ಯಮಿಕರಿಗೆ ಮತ್ತು ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಸುಜಿತ್ ಅಂತ. ನಾನು ಕೋಲಾರ ಜಿಲ್ಲೆಯವನು. ದ 1979 ಅನ್ಟೋಲ್ಡ್ ಸ್ಟೋರಿ ಈ ಸಿನಿಮಾದಲ್ಲಿ ನಾನು ಪ್ರಮುಖ ಪಾತ್ರ ಮಾಡಿದ್ದೀನಿ. ಈ ಸಿನಿಮಾ ಒಂದು 2 to 3 ಇಯರ್ಸಿಂದ ತುಂಬ ಕಷ್ಟಪಟ್ಟು ನಾವು ಎಲ್ಲರೂ ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಈ ಕೋಲಾರದಲ್ಲಿ ಎಲ್ಲರೂ ಹೊಸಬರೇ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಹೊಸ ಪ್ರಯತ್ನವನ್ನು ಕೋಲಾರದಲ್ಲಿ ಎಲ್ಲರೂ ನೀವೆಲ್ಲ ಮುಂದೆ ತಗೊಂಡು ಹೋಗ್ಬೇಕಂತ ನಾನು ಬಯಸ್ತೀನಿ. ನನ್ನ ಹೆಸರು ಸುಹಾಸ್ ಅಂತ. 1979 ಮೂವಿದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಾನು. ಈ ಫಿಲಿಮು ಡಿಸೆಂಬರ್ 2023 ಡಿಸೆಂಬರಲ್ಲಿ ಸ್ಟಾರ್ಟ್ ಆಗಿದ್ದು. ಸ್ಪ್ರಿಂಗ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ 2024 ಜೂನ್ವರೆಗೂ ಈ ಫಿಲಿಮ್ ಪ್ರೊಡಕ್ಷನ್ ಮುಗಿತು. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಅಂತ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬಂದಿದೆ. ಫಿಲಿಮ್ 100% ಮುಗಿದಿದೆ. ಇವಾಗ ಫಸ್ಟ್ ಕಾಪಿ ಕೈಯಿದೆ. ಇವಾಗ ಪ್ರಮೋಷನ್ ಅಂತ ಬಂದಾಗ ಪ್ರಮೋಷನ್ ಈಸ್ ಯೂನಿವರ್ಸಲ್. ಈಗ ಹೆಂಗಾದರೂ ಪ್ರಮೋಷನ್ ಮಾಡ್ಬೋದು. ಅದನ್ನು ಲಿಮಿಟೆಡ್ ಅಮೌಂಟಲ್ಲಿ ಪ್ರಮೋಷನ್ ಮಾಡಬೇಕಂತೇಳಿ ಸ್ಟಾರ್ಟ್ ಮಾಡಿದಾಗ ಪ್ರೆಸ್ಸು, ಯೂಟ್ಯೂಬರ್ಸು ಮತ್ತು ಬೇರೆ ಬೇರೆ ಪ್ರೆಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಪೇಪರ್ ಮೀಡಿಯಾ ಇವೆಲ್ಲ ಬಂದು ನಾವು ಎಲ್ಲ ಲೆಕ್ಕಕ್ಕೆ ತಗೊಂಡು ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಬೇಸಿಕಲ್ ಆಗಿ ವಲಸಿಗರ ನಿರಾಶ್ರಿತರು ಏನು ಮೈಗ್ರೇಟ್ ಆಗಿ ಬರ್ತಾರೆ. ಈಗ ಇದು ಮೂಲತಃ ಬಾಂಗ್ಲಾದೇಶ ಇವತ್ತಿದೆಯಲ್ಲ, ಅಲ್ಲಿಂದ 60ರ ದಶಕದಲ್ಲಿ ಈ ದೇಶಕ್ಕೆ ವಲಸೆ ಬಂದಂಥ ಒಂದು ಸಮುದಾಯದ ಕಥೆ. ನಮ್ಮದೇನೆ ಒಂದು ಸಮುದಾಯದ ಜೀವನದ ಕಥೆ ಇದು. ಸೊ ಈ ಕಥೆಯನ್ನು ನಾವು ಇದು ಮಾಡಿದ್ವಿ. ಇದು ಪೀರಿಯಾಡಿಕ್ ಡ್ರಾಮಾ. ಬೇಸಿಕಲಿ ಕಂಪ್ಲೀಟ್ಲಿ ಸಿನಿಮಾ ಡ್ರಾಮಾನೇ, ಪೀರಿಯಾಡಿಕ್ ಡ್ರಾಮಾ. ಸಿನಿಮಾದಲ್ಲಿ ಎಲ್ಲ ರೀತಿಯ ಎಮೋಷನ್ಸ್ ಇದೆ. ಮ್ಯೂಸಿಕ್ ಈ ಚಿತ್ರದ ಸಂಗೀತ ಕೊಟ್ಟಿರೋರು ಜಸ್ವಂತ್ ಪಸುಪುಲೇಟಿ ಅಂತ ಇಲ್ಲೇ ಇದ್ದಾರೆ. ಅವರು ಕನ್ನಡಕ್ಕೆ ಫಸ್ಟ್ ಟೈಮ್ ಬರ್ತಾರೆ. ಈಗಾಗಲೇ ತೆಲುಗಲ್ಲಿ ಒಂದು 2 ಸಿನಿಮಾ ಮಾಡಿದ್ದಾರೆ. ಕನ್ನಡಕ್ಕೆ ಅವರ ಎಂಟ್ರಿ. ಮತ್ತೆ ನಮ್ಮ ಕ್ಯಾಮ್ರಾಮನ್ ಚರಣ್ ತೇಜ ನಿಮ್ಮ ಹಿಂದೆ ನಿಂತಿದ್ದಾರೆ, ಅವ್ರ ಜಾಗ ಇಲ್ಲ. ಸೊ ಅವರು ಕನ್ನಡ ಇಂಡಸ್ಟ್ರಿಯಲ್ಲೇ ಇದ್ದಾರೆ. ಅವ್ರು ಕ್ಯಾಮ್ರಾಮನ್ ಆಗಿದ್ದೆ ಕನ್ನಡದಲ್ಲಿ. ಅವ್ರು ತಿರುಪತಿ, ಬಟ್ ಮಾಡಿರೋದೆಲ್ಲ ಕನ್ನಡ ಸಿನಿಮಾನೆ. ಕನ್ನಡನೂ ಮಾತಾಡ್ತಾರೆ ಬ್ಯೂಟಿಫುಲ್ ಆಗಿ ತೆಗೆದುಕೊಂಡು. ಚೆನ್ನಾಗಿತ್ತು. ಯಾವ ಕಡೆ ಶೂಟಿಂಗ್ ಸರ್ ಕಂಪ್ಲೀಟ್ ಆಗಿ ಶೂಟಿಂಗ್ ಪೂರ್ತಿ ಕೋಲಾರ ಬಿಟ್ಟು ಬೇರೆ ಯಾವ ಕಡೆಗೂ ಹೋಗಲೇ ಇಲ್ಲ. ನಾವು ಯರಗೋಳ, ಈ ಕಡೆ ಕೋಟಿಗನಹಳ್ಳಿ, ಬೀರ್ಮಾನಹಳ್ಳಿ, ಬೆಟ್ಟ, ತೇರಹಳ್ಳಿ, ದೇವರಾಯ ಸಮುದ್ರ, ಸೊ ಎಲ್ಲ ಈ ಕಡೆಗೇನೆ ಕೆಲವೊಂದಷ್ಟು ಸೆಟ್ ಮಾಡಿದ್ದೀವಿ ಸರ್. ಎಲ್ಲ ಕೋಲಾರ ಪಾತ್ರದಲ್ಲಿ ಬೆಂಗಳೂರಿನ ಒಂದು 3 ರಿಂದ 4 ಜನ ಆರ್ಟಿಸ್ಟ್ ಬಂದಿದ್ರೆ ಜಾಸ್ತಿ. ಇನ್ನೆಲ್ಲ ಉಳಿದ ಎಲ್ಲ ಸ್ಥಳೀಯರೇ. ಜೂನಿಯರ್ ಆರ್ಟಿಸ್ಟ್ ಒಂದು ಸ್ವಲ್ಪ ಜನ ಇಲ್ಲಿನ ಜೂನಿಯರ್ ಆರ್ಟಿಸ್ಟು ಮಾಡಿದ್ದಾರೆ. ಆ ಕಡೆನೂ ಸ್ವಲ್ಪ, ಬಟ್ 90% ಬಂದು ಕೋಲಾರದವರೇ. ಎಲ್ಲ ನಿಮ್ಮ ಸುತ್ತಮುತ್ತ ನಿಮ್ಮ ಕಣ್ಮುಂದೆ ಓಡಾಡಿರೋಂಥ ಹುಡುಗರೆ ನಾವೆಲ್ಲವೇ. ಸೊ ಕೋಲಾರದವರೇ ಎಲ್ಲ ಕಂಪ್ಲೀಟ್ ಆಕ್ಟರ್ಸಿಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟರ್ಸಿಂದ ಹಿಡಿದು ಎಲ್ಲರೂ ಕೋಲಾರದವರೇ. ಈ ಸಿನಿಮಾ ಒಂದು ಸದರ್ಭ ವಿಷಯ ಚಿತ್ರಣ. ಎಲ್ಲ ಫ್ಯಾಮಿಲಿ ಸಮೇತ, ಕುಟುಂಬ ಸಮೇತ ಕೂತ್ಕೊಂಡು ನೋಡ್ತಕ್ಕಂಥ ಸಿನಿಮಾನೇ ಇದಾಗಿದೆ. ಇವೊಂದು ಇಟ್ಸ್ ನೈಜ ಘಟನೆ ಅಂತ ಹೇಳಿದ್ರು ಎಲ್ಲ ಒಂದು ಕುಟುಂಬ ಸಮೇತ ಬಂದು ನೋಡ್ತಕ್ಕಂಥ ಎಲ್ಲ ರೀತಿಯ ಕಮರ್ಷಿಯಲ್ ಎಲಿಮೆಂಟ್ಸ್ ಕೂಡ ಸಿನಿಮಾದಲ್ಲಿದೆ. ಸೊ ಹಾಗಾಗಿ
ಕರ್ನಾಟಕದ ಎಲ್ಲ ಜನತೆ, ಎಲ್ಲ ಮಾಧ್ಯಮ, ಕೋಲಾರದ ಮಾಧ್ಯಮಗಳು, ಜನತೆ ಎಲ್ಲರೂ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಈ ಮುಖಾಂತರ ನಾನು ಕಳಕಳಿಯಾಗಿ ಪ್ರಾರ್ಥಿಸ್ಕೊಳ್ತೀನಿ. ಕೊನೆಯದಾಗಿ ದಿ 1979 ಅನ್ಟೋಲ್ಡ್ ಸ್ಟೋರಿ ಈ ಥರದ ಒಂದು ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಹೊಸಬರಾಗಿದೆ. ಇದುವರೆಗೂ ಯಾರು ಕೂಡ ಈ ಥರದ ಒಂದು ಸಿನಿಮಾ ಮಾಡಿಲ್ಲ. ಫಸ್ಟ್ ಟೈಮ್ ನಾವು ಪ್ರಯತ್ನ ಪಟ್ಟಿದ್ದೀವಿ. ಹಾಗಾಗಿ ಕೋಲಾರದ ಜನತೆ ಮತ್ತು ಕರ್ನಾಟಕದ ಎಲ್ಲ ಜನತೆ ಹೊಸ ಸಿನಿಮಾಗಳಿಗೆ, ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕಂತಂದ್ಬಿಟ್ಟು ಈ ಒಂದು ವೇದಿಕೆ ಮುಖಾಂತರ ನಾನು ಕೇಳ್ಕೊತೀನಿ. ನಮ್ಮ ಕೋಲಾರದಲ್ಲಿ ಒಂದೆರಡು ಸಿನಿಮಾಗಳು ಆಗಿದೆ, ಆದರೆ ಕೆಲವೊಂದು ಕಾರಣಾಂತರದಿಂದ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಆ ಸಿನಿಮಾಗಳು ತೆರೆ ಮೇಲೆ ಬಂದಿಲ್ಲ. ಯಾಕಂತಂದರೆ ನಿರ್ಮಾಪಕರು ಇಲ್ಲ ಅಂತಂದರೆ ಸಿನಿಮಾ ಮಾಡೋದು ಬಹಳ ಕಷ್ಟ. ಮೊದಲು ಒಂದು ಕಾಲ ಇತ್ತು, ನಿರ್ಮಾಪಕರು ಬರೀ ಸಿನಿಮಾ ಮಾತ್ರ ಮಾಡಬೇಕಾಗಿತ್ತು. ಅದನ್ನ ತಗೊಂಡು ಈ ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ಲ, ಅವ್ರು ತಗೊಂಡು ರಿಲೀಸ್ ಮಾಡೋಂಥ ಕಾಲ ಇತ್ತು. ಆದರೆ ಈಗ ನಿರ್ಮಾಪಕರು ಸಿನಿಮಾ ಮುಹೂರ್ತದಿಂದ ಹಿಡಿದು ಸಿನಿಮಾ ಎಂಡ್ವರೆಗೂ ಕೂಡ, ಈವನ್ ಸಿನಿಮಾ ರಿಲೀಸ್ ಮಾಡಬೇಕಾದ್ರೂ ಕೂಡ ನಿರ್ಮಾಪಕರು ನಿಂತ್ಕೊಂಡೇ ಕೆಲಸ ಮಾಡಬೇಕಾಗಿರೋಂಥದ್ದು. ಹಾಗಾಗಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಹೊಸ ಸಿನಿಮಾಗಳು ಯಾಕೆ ಇವಾಗ ದಿನಕ್ಕೆ ಅಂದ್ರೂ 5 ಸಿನಿಮಾದಿಂದ 10 ಸಿನಿಮಾ ರಿಲೀಸ್ ಆಗ್ತಿದೆ, ಯಾರ ಕಿವಿಗೂ ಕೂಡ ಸಿನಿಮಾ ಬೀಳ್ತಿಲ್ಲ. ಹಾಗಾಗಿ ಸಿನಿಮಾಗಳು ಫೇಲ್ ಆಗ್ತಿದೆ. ಏನ್ ಕಾರಣ ಅಂತಂದ್ರೆ ಪ್ರಮೋಷನ್ ಆಗ್ತಿಲ್ಲ, ಸಿನಿಮಾಗಳ ವಿಷಯ ಜನಗಳಿಗೆ ಹೋಗ್ತಿಲ್ಲ. ಹೀಗಿರುವಾಗ ನೀವು ಏನು ಯಾವುದೇ ಒಂದು ವಿಷಯ ಆಗಿರಲಿ, ಒಂದು ಅರಿವು ಮೂಡಿಸುವಂತಹ ಕೆಲಸ ನೀವು ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ತಿಳಿಸ್ತಾ ಇದ್ದಾರೆ ಜನಗಳಿಗೆ. ಹಾಗಾಗಿ ನಾವು ಫೀಲ್ಡ್ ಅಲ್ಲಿ ಹೇಗಿದ್ರು ಇವಾಗ ಸೆಲೆಬ್ರಿಟಿಗಳು ಒಂದು ಶೋ ಮಾಡಿದಾಗ ಬರ್ತಾರೆ, ಅವರು ಒಂದು ನಮ್ಗೆ ಆಶೀರ್ವಾದ ಕೊಡ್ತಾರೆ, ಅದು ಬೇರೆ ವಿಷಯ. ಅದ್ರ ಜೊತೆನಲ್ಲಿ ಹೊಸಬ್ರು ಏನು ಕೆಲಸ ಮಾಡ್ತಾ ಇದೀವಿ, ಏನು ಪ್ರಯತ್ನ ಪಡ್ತಾ ಇದೀವಿ ಅನ್ನೋಂಥದ್ದು ಕರ್ನಾಟಕದ ಜನತೆಗೆ ಗೊತ್ತಾಗಬೇಕು. ಇದು ಗೊತ್ತಾಗೋದು ಹೇಗಂತಂದ್ರೆ ನಾವು ಫೀಲ್ಡ್ಗೆ ಇಳಿಬೇಕು, ಹೊಸಬ್ರು ಫೀಲ್ಡ್ಗೆ ಇಳಿಬೇಕು, ಕಾಲೇಜುಗಳಿಗೆ ಹೋಗ್ಬೇಕು, ನಮ್ಮ ಸಿನಿಮಾದ ಇನ್ಫಾರ್ಮೇಶನ್ ಇಡೀ ಜನಗಳಿಗೆ ಅರಿವು ಮೂಡಿಸಬೇಕು. ಈ ತರದ ಒಂದು ಸಿನಿಮಾ ಕರ್ನಾಟಕದಲ್ಲಿ ಬರ್ತಿದೆ, ಹೊಸಬ್ರು ಮಾಡಿದ್ದಾರೆ, ಒಂದು ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋಂತಹ ಇನ್ಫಾರ್ಮೇಶನ್ ಇಡೀ ಕರ್ನಾಟಕದ ಜನತೆಗೆ, ಕೋಲಾರದ ಜನತೆಗೆ ಹೋದಾಗ ಏನಾಗುತ್ತೆ, ಎಲ್ಲರೂ ಹೊಸಬರಿಗೆ ನಂಬುತ್ತಾರೆ. ಆಗ ಸಿನಿಮಾ ಥಿಯೇಟರ್ಗಳಿಗೆ ಬಂದು ಸಿನಿಮಾನ ನೋಡಿ ಒಂದು ಪ್ರೋತ್ಸಾಹ ಕೊಡ್ತಾರೆ ಅನ್ನೋಂತಹ ನಂಬಿಕೆ ನಮ್ಮದು. ಹಾಗಾಗಿ ನೀವುಗಳು ಆದಷ್ಟು ಸಪೋರ್ಟ್ ಮಾಡಿ, ನಮಗೆ ಕೋಲಾರದ ಜನತೆ ಆದಷ್ಟು ನಮಗೆ ಸಪೋರ್ಟ್ ಮಾಡಬೇಕು. ಆಗ ಮಾತ್ರ ನಾವು ಇಡೀ ಕರ್ನಾಟಕದಲ್ಲಿ ಒಂದು ಹೆಸರು ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮ ಕೈ ಜೊತೆ ಜೋಡಿಸ್ಬೇಕಂತ ಹೇಳ್ಬಿಟ್ಟು ಬಹಳ ಖುಷಿ ಆಗುತ್ತೆ ನನಗೆ. ಸರ್ ಇನ್ನೇನಾದ್ರೂ ಕೇಳಂಗಿದ್ರೆ ನೀವು ಒಂದು 6-7 ವರ್ಷಗಳಿಂದ ನಾನು ಕಷ್ಟಪಡ್ತಾ ಇದ್ದೀನಿ ಸರ್. ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಯಾವುದೇ ದೊಡ್ಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ, ಆದ್ರೆ ನಾನು ಹೇಳಿದೆ ಅಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಆ ಸಿನಿಮಾಗಳು ತೆರೆ ಆಗಿಲ್ಲ. ಆ ಸಿನಿಮಾಗಳು ಆಕ್ಚುಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶೂಟಿಂಗ್ ನಡೆದಿದೆ, ಬಹಳ ದೊಡ್ಡ ಮಟ್ಟದಲ್ಲಿ ಶೂಟಿಂಗ್ ನಡೆದಿದೆ. ಈವನ್ ಟಪ್ಪ ಅನ್ನಂತಹ ಸಿನಿಮಾ ಮತ್ತೆ ಕಿಡಿಗೇಡಿ ಆಫ್ ರಾಮಪುರ, ಅದೇ ಹೇಳಿದ್ರಲ್ಲ, ನಿರ್ಮಾಪಕ ಇಲ್ಲ ಅಂದ್ರೆ ಸಿನಿಮಾ ರಿಲೀಸ್ ಮಾಡೋದು ಬಹಳ ಕಷ್ಟ. ಯಾಕಂತಂದ್ರೆ ಒಂದು ಸಿನಿಮಾನ ಒಂದು 30% ಅನ್ಕೊಳ್ಳಿ ಸರ್ ಸಿನಿಮಾ ಶೂಟಿಂಗ್ ನಡೆಯೋದು, ಇನ್ನು 70% ಯಾವ ರೀತಿಯಾಗಿ ಡೆಲಿವರಿ ಮಾಡ್ತೀರಾ ನಿಮ್ಮ ಸಿನಿಮಾದ ಇನ್ಫಾರ್ಮೇಶನ್ ಅನ್ನೋದು ಬಹಳ ದೊಡ್ಡ ಒಂದು ಟಾಸ್ಕ್ ಆಗಿರುತ್ತೆ ಸರ್. ಈ ಹೊಸಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವೊಂದು ಸಿನಿಮಾಗಳಲ್ಲಿ ಇವಾಗ ಎಷ್ಟೋ ಒಂದು ಬಜೆಟ್ ಇರುತ್ತೆ, ಎಲ್ಲ ಒಂದು ಸಿನಿಮಾ ಪೂರ್ತಿ ಮಾಡ್ಬಿಡ್ಬೋದು ಅಂತ ಮಾಡ್ಬಿಡ್ತೀರಿ, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗುತ್ತೆ. ಆದರೆ ಸಿನಿಮಾನ ರಿಲೀಸ್ ಮಾಡೋಂಥ ಸಮಯದಲ್ಲಿ ಬಹಳ ಕಷ್ಟ ಆಗುತ್ತೆ ಸರ್, ಯಾಕಂದ್ರೆ ಫೈನಾನ್ಷಿಯಲ್ ಜಾಸ್ತಿ ಬೇಕಾಗಿರುತ್ತೆ. ಹಾಗಾಗಿ ನಾವು ಹೊಸಬ್ರು ಎಲ್ಲರೂ ಕೂಡ ನಮ್ಮ ಕೈಯಲ್ಲಿ ಆದಷ್ಟು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಆದಷ್ಟು ನಾವು ಕರ್ನಾಟಕದ ಜನತೆ, ಕರ್ನಾಟಕದ ಹಳ್ಳಿಗಳಲ್ಲಿ ನಾವು ಹೋಗಿ ಪ್ರಚಾರ ಮಾಡ್ಬೇಕನ್ನಂತಹ ಒಂದು ಪ್ಲಾನ್ ಕೂಡ ಮಾಡ್ತಾ ಇದ್ವಿ. ಆದಷ್ಟು ಬೇಗ ಬರಂತಹ ದಿನಗಳಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಮತ್ತೆ ನಾನು ಸುಮಾರು ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ. ಶೈತಾನ್ ಅನ್ನಂತಹ ಸಿನಿಮಾನ ನಾನೇ ಪ್ರೊಡ್ಯೂಸ್ ಮಾಡಿದೆ. ನಾನು ಅನ್ಕೊಂಡಿದ್ದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರುವಂತಹ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡೋದು, ಯಾಕಂದ್ರೆ ಮೊದಲು ನಾನು ಎಲ್ಲಿದ್ದೀನಿ ಅಲ್ಲಿ ಹೆಸರು ಮಾಡೋಣಂತಹ ಒಂದು ನಂಬಿಕೆಯಿಂದ ನಾನು ಪ್ರಯತ್ನ ಪಟ್ಟೆ. ಆದರೆ ಕೆಲವೊಂದು ಕಾರಣಾಂತರದಿಂದ ಆ ಒಂದು ಟಾಸ್ಕ್ ಮುಗಿಯೋಕ್ಕಾಗಿಲ್ಲ. ಹಾಗಾಗಿ ಈ ಒಂದು ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದೆ. ಸೊ ಎಲ್ಲ ಕೋಲಾರದ ಜನತೆಗೆ ಮತ್ತು ಕರ್ನಾಟಕ ಜನತೆಗೆ ನಾನು ಹೃದಯಪೂರ್ವಕವಾಗಿ ಕೇಳ್ಕೊತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸರ್ ಈಗ ಪೋಸ್ಟ್ರ್ ಆಲ್ರೆಡಿ ರಿಲೀಸ್ ಮಾಡಿದ್ರಿ, ಆ ಪೋಸ್ಟ್ರು ಆಲ್ರೆಡಿ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಪೋಸ್ಟ್ರು 1979 ಅಂತ ಕರೆಕ್ಟಾಗಿದೆ, ಉಲ್ಟಾ ಮಾಡಿದ್ರೆ ಅವ್ರ ಫೇಸ್ ಎಲ್ಲ ಉಲ್ಟಾ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಟ್ಟರೆ ಒಳ್ಳೆಯದು, ಕನ್ಫ್ಯೂಸ್ ಆಗ್ತಾಯಿದೆ. ಇದು ಪೋಸ್ಟ್ರು ಉಲ್ಟಾ ಇಲ್ಲ ಸರ್, ಆಕ್ಚುಲಿ ಸೀದಾನೇ ಇದೆ. ಪೋಸ್ಟ್ರು ಉಲ್ಟಾ ಇಲ್ಲ, ಸೀದಾನೇ ಇದೆ. ಆಕ್ಚುಲಿ ಏನಂದ್ರೆ ನೀವು ಇಲ್ಲಿ ಕಾಲು ಕಾಣ್ತಿದೆ ಅಲ್ವಾ, ಹೌದು, ಅದೇ ಮೇನ್ ಪೋಸ್ಟ್ರು. ಓಕೆ. ಕಾಲು ಬರೀ ಯಾಕೆ ಕಾಲೇ ಕಾಣಿಸ್ತಾ ಇದೆ ಅನ್ನೋದಕ್ಕೆ ನಿಮ್ಮ ಚಿತ್ರದಲ್ಲಿ ಖಂಡಿತ ಉತ್ತರ ಸಿಗುತ್ತೆ. ನಿಮ್ಮ ನನ್ನ ನಿರಾಶ್ರಿತರ ಜರ್ನಿ, ಅವರ ಲೈಫ್ ಟ್ರಾವೆಲ್ ಅಂತ ಹೇಳಿದ್ರಲ್ಲ, ಅದು ಇದಕ್ಕೆ ರಿಲೇಟ್ ಆಗುತ್ತೆ. ನಿಮ್ಗೆ ಈ ಪೋಸ್ಟ್ರಲ್ಲಿ ಕಾಡು, ನೀರು, ಕಾಲು ಮೂರು ಸರ್. ಕಾಡು, ನೀರು, ಈ ಕತೆಗೆ ಅದು ಬಹಳ ಇಂಪಾರ್ಟೆಂಟ್. ಈ ರಿಫ್ಲೆಕ್ಷನ್ ಏನು ನಿಮ್ಗೆ ವಾಟರ್ ಕಾಣಿಸ್ತಾ ಇದೆಯಲ್ಲ, ಅದೇ ಅವರ ಜೀವನದ ಪ್ರತಿಬಿಂಬ. ನೀವೇನ್ ಕಥೆಯಲ್ಲಿ ನೋಡಕ್ ಹೋಗ್ತಿರಲ್ವಾ,
ಆ ಕಥೆಯಲ್ಲಿ ಅವರ ಜೀವನಗಳ ನಿಮಗೆ ಪ್ರತಿಬಿಂಬ ರೂಪದಲ್ಲಿ ಈ ಸಿನಿಮಾ ಕಾಣುತ್ತೆ. ಅದನ್ನ ಸಿಂಬಾಲಿಕ್ ಆಗಿ ಈ ರೀತಿ ಡಿಸೈನ್ ಮಾಡಿದ್ವಿ. ಇಟ್ಸ್ ನಾಟ್ ಇನ್ಸ್ಪಿರೇಷನ್ ಬೈ ನೋಡಿ ಆ ಥರದ್ದೆಲ್ಲ, ಕಥೆಗೆ ಅದು ಸೂಕ್ತ ಅಂತ ಮಾಡಿದ್ವಿ. ಬಹಳ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ ಈ ಪೋಸ್ಟರ್ ಯಾಕೆ ಹಿಂಗಿದೆ, ಅಲ್ಲಿ ವಾಟರ್ ಯಾಕೆ ರಿಫ್ಲೆಕ್ಷನ್ ಇದೆ ಅವರದು, ಈ ಕಥೆ ಏನ್ ಹೇಳುತ್ತೆ ಅನ್ನೋದು ಈ ಪೋಸ್ಟರ್ ಹೇಳಿ. ಈಗ ನೀವು ಇಟ್ಕೊಂಡಿರೋದು ಒರಿಜಿನಲ್ ಸೈಡಾ? ಒರಿಜಿನಲ್ ಸೈಡ್. ನಿಮ್ಗೆ ಟೈಟ್ ಸ್ಟ್ರೈಟ್ ಇದೆ ಅಲ್ಲ ಸರ್, ಒರಿಜಿನಲ್ ಸ್ಟ್ರೈಟ್. ಓಕೆ ಸರ್. ನೀವು ಈ ಆಕ್ಟರ್ಗಳು ಅವ್ರ ಮುಖ ನೋಡ್ಬೇಕಾದ್ರೆ ರಿವರ್ಸ್ ಮಾಡ್ಬೇಕಾಗ್ತದೆ. ಹೌದೌದು. ಬಟ್ ಆಕ್ಚುಲಿ ಇದು ಹಂಗಲ್ಲ, ಸ್ಟ್ರೈಟ್ ಪೋಸ್ಟರ್. ಅದೇ ಹೇಳಿದ್ರೆ ಈಗ ಜೀವನ ತಲೆಕೆಳಗಾಗೋದು ಅಂತ ನೋಡಿ, ನಾವೇನೋ ಅನ್ಕೊಂಡು ಜೀವನ ತಲೆಕೆಳಗಾಗೋದಾಗ ಆ ಸಿಚುವೇಶನ್ ಹೆಂಗಿರುತ್ತೆ ಅಂತ ಅದರ ರಿಫ್ಲೆಕ್ಷನ್, ಈ ಕಥೆಯ ರಿಫ್ಲೆಕ್ಷನ್ ನಿಮಗೆ ಕಾಣಿಸುತ್ತೆ ಸಿನಿಮಾದಲ್ಲಿ. ಸೊ ಅದೇ ಈ ಕ್ರಿಯೇಟಿವ್ ಡಿಸೈನ್. ಈ ಡಿಸೈನ್ ನ ಮಾಡಿದಂತ ಕ್ರಿಯೇಟಿವ್ ಐಡಿಯಾ ನಂದಾದ್ರು ಈ ಡಿಸೈನ್ ಮಾಡಿದ್ದಲ್ಲ ನಮ್ಮ ಕೋ ಡೈರೆಕ್ಟರ್ ಸುನೀತಾ ನಂದನ್. ಹಾ ಇದೆ ಸರ್. ಸರ್